ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ನಿನ್ನೆ ಸಂಚಿಕೆಯಲ್ಲಿ ನಾನು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀವಿ, ಇದ್ದಕ್ಕಿದ್ದಾಗ ಮರ ಬಿದ್ದು ಬಿಡುತ್ತೆ, ನಮ್ಮ ಮೇಲೆ ನಾವು ಸತ್ತೋಗ್ಬಿಡ್ತೀವಿ. ಮಲಗಿರ್ತೀವಿ ಮನೆಯಲ್ಲಿ, ಇದ್ದಕ್ಕಿದ್ದಾಗೆ ಗುಡುಗು ಮಿಂಚಲಿಂದ ಬಂದು ನಮಗೆ ಸಾವು ಬಂದುಬಿಡುತ್ತೆ. ಇದ್ದಕ್ಕಿದ್ದಾಗೆ ನಾವೇ ಹಾಕಿ ಬೆಳೆಸಿದ ಮರ ನಮ್ಮನೆ ಮೇಲೆ ಬಿದ್ದು ನಮ್ಮನ್ನು ಸಾವು ಕೊಟ್ಬಿಡುತ್ತೆ, ನಮ್ಮನ್ನು ಬಲಿ ತಗೊಂಡ್ಬಿಡುತ್ತೆ. ಎಲೆಕ್ಟ್ರಿಸಿಟಿ ಮುಟ್ಟಕ್ಕೆ ಹೋಗಿ, ಸ್ವಿಚ್ ಬೋರ್ಡ್ ಮುಟ್ಟಕ್ಕೆ ಹೋಗಿ ಗ್ರೌಂಡಾಗಿ ಸತ್ತೋಗ್ಬಿಡ್ತೀವಿ, ಅರ್ಥಿಗಿಲ್ಲ. ನಡ್ಕೊಂಡು ಹೋಗ್ತಿರ್ತೀವಿ, ಯಾರೋ ಬಂದು ಹಿಂದ್ಗಡೆ ಗುದ್ದು ಸಾಯಿಸ್ಬಿಡ್ತಾರೆ, ಬಸ್ಸೋ ಕಾರೋ ಲಾರಿನೋ. ಹೀಗೆ ಪ್ರಕೃತಿನಲ್ಲಿ ಮನೆಯಿಂದ ಹೊರಗೆ ಮನೆ ಒಳಗಡೆ ಈ ಪ್ರಕೃತಿ ವಿಕೋಪಗಳಿಂದ ಆಗುವಂಥ ಮರಣಕಂಟಕ ದೋಷವನ್ನು ನಾವು ಹೇಗೆ ಬರದೇ ಹೊರಗೆ ತಡೆಗಟ್ಟಬೋದು. ಈ ಜನ್ಮದಲ್ಲಿ ಏನಾದರೂ ನಮಗೆ ಆ ಥರ ದೋಷ, ಮರ ಬಿದ್ದು ಸತ್ತೋಗಬೇಕು, ವೃಕ್ಷಚ್ಛೇದನ ಮಾಡಿದರೆ ಮರದಿಂದನೇ ಸಾವು ಅವರಿಗೆ, ಅಗ್ನಿ ಮರಣ, ವಾಯು ಮರಣ, ಹೀಗೆ ಪೃಥ್ವಿ ಮರಣ, ಭೂಕಂಪದಿಂದ, ಸುನಾಮಿಯಿಂದ, ಈ ಥರದ್ದೆಲ್ಲ ದುರ್ಮರಣ, ಅಕಾಲ ಮೃತ್ಯು ದೋಷಗಳು ನಮ್ಮ ಜಾತಕದಲ್ಲಿ ನಮ್ಮ ಪೂರ್ವಜನ್ಮ ಕರ್ಮದ ಪ್ರಕಾರ ಇರ್ತದೆ. ಅದನ್ನು ತಪ್ಪಿಸ್ಬೇಕು ಅಂದರೆ ನಾನು ಒಂದು ಮುದ್ರ ಮಂತ್ರ ಹೇಳ್ಕೊಟ್ಟೆ, ಬಟ್ ಅದು ಝೀರೋ ಆಗಬೇಕು ಅಂದರೆ ಆ ಕರ್ಮನ ಮುಂದಿನ ಜನ್ಮಕ್ಕೆ ತಳ್ಬೋದು. ಈ ಜನ್ಮದಲ್ಲಿ ಆಗೋ ನೀರಲ್ಲಿ ಕೊಚ್ಕೊಂಡು ಹೋಗುವಂಥ ಯೋಗ ಇರ್ತದೆ ನನ್ನ ಜಾತಕದಲ್ಲಿ, ಜಲಮೃತ್ಯು ದೋಷ ಇರ್ತದೆ. ಈ ಶಾಂತಿ ಪರಿಹಾರ ಮಾಡ್ಕೊಂಡ್ಬಿಡ್ತೀನಲ್ಲ, ಹಾಗೆ ಈ ಜನ್ಮದಲ್ಲಿ ನಂಗೆ ಆ ದೋಷ ಹೊಟ್ಟೋಗುತ್ತೆ. ಆದರೆ ಆ ದೋಷ ನನ್ನ ಜಾತಕಗಳ ಅಕೌಂಟಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ಮತ್ತೆ ನಾವು ಮುಂದಿನ ಜನ್ಮ ಉಡಬೇಕು, ಮುಂದಿನ ಜನ್ಮದಲ್ಲಿ ಜಲಮೃತ್ಯು ದೋಷದಲ್ಲೇ ಸಾಯಬೇಕು. ಎಲ್ಲಿವರೆಗೆ ಕರ್ಮ ಝೀರೋ ಆಗಲ್ವೋ ಒಳ್ಳೆ ಕರ್ಮಗಳು ಅನುಭವಿಸ್ಬಿಡ್ಬೇಕು, ಕೆಟ್ಟ ಕರ್ಮಗಳನ್ನು ಅನುಭವಿಸ್ಬಿಡ್ಬೇಕು, ಎಸ್ಕೇಪ್ ಆಗಬಾರ್ದು. ಎಲ್ಲಿ ಕೆಟ್ಟ ಕರ್ಮಗಳು ಒಳ್ಳೆ ಕರ್ಮಗಳು ನಾವು ಅನುಭವಿಸಿ ಆಮೇಲೆ ನ್ಯಾಚುರಲಾಗಿ ಸತ್ತೋಗ್ತೀವಲ್ಲ, ಆಗ ಆತ್ಮದಲ್ಲಿ ಖಾಲಿ ಇರ್ತದೆ, ಯಾವುದೇ ಬ್ಯಾಲೆನ್ಸ್ ಕರ್ಮ ಇರೋದಿಲ್ಲ. ಕಳ್ತನ ಮಾಡಿದ್ದು, ಕೊಲೆ ಮಾಡಿದ್ದು, ಸುಳ್ಳು ಹೇಳಿದ್ದು, ಮೋಸ ಮಾಡಿದ್ದು, ರೇಪ್ ಮಾಡಿದ್ದು, ಈ ಎಲ್ಲ ಕರ್ಮಗಳನ್ನು ಅನುಭವಿಸ್ಬಿಟ್ಟು ಸಾಯಬೇಕು. ಇಟ್ಕೊಂಡು ಸತ್ತೋಗಬಾರ್ದು. ಇಟ್ಕೋತೀವಿ ಅಂತಂದರೆ ಮತ್ತೆ ಇನ್ನೊಂದ್ಸಲ ಉಡಬೇಕು, ಆ ಕರ್ಮಕ್ಕೋಸ್ಕರ ಹುಟ್ಟು ಆ ಕರ್ಮ ಕಳ್ಕೊಳ್ಳೋವರೆಗೂ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಬರ್ತಿರ್ತದೆ. ಎಷ್ಟೋ ಜನಕ್ಕೆ ಅಪಘಾತ ಮೃತ್ಯು ದೋಷ ಇರ್ತದೆ. ಅವ್ರೇನು ಮಾಡ್ತಾರೆ, ಯಾತ್ರೆ, ಹರಕೆ, ಪೂಜೆ ಎಲ್ಲ ಥರ ಹೋಮ ಮಾಡಿಬಿಡ್ತಾರೆ. ಈ ಜನ್ಮದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಸಾಯಲ್ಲ, ಆದರೆ ಅದು ಕರ್ಮ ಕಳ್ಕೊಂಡಿಲ್ವಲ್ಲ, ಅಕೌಂಟಲ್ಲಿ ಇರ್ತದೆ, ನಮ್ಮ ಆತ್ಮದಲ್ಲಿ DNA ಒಳಗಿರ್ತದೆ, ಕ್ರೋಮೋಸೋಮ್ಸ್ ಕ್ಯಾರಿ ಮಾಡ್ತದು. ಆ ಜೀನ್ಸ್ ಏನು ಮಾಡ್ತಾರೆ, ನಾವು ಎಕ್ಸ್ಟ್ರಿ ಮುಂದೆ ಯಾವ ದೇಶದಲ್ಲೋ, ಯಾರ ಮನೆಯಲ್ಲೋ, ಯಾರ ಮಕ್ಕಳಾಗಿ ಹುಡ್ತೀವೋ ಆ ಜಾಗದಲ್ಲಿ ಆ ಕರ್ಮ ನಡೆದೋಗುತ್ತೆ. ಯಾಕೆಂದರೆ ಅದು ಅನುಭವಿಸ್ತೇ ನಾವು ಎಸ್ಕೇಪ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಲಂಚ ಕೊಟ್ಟು ಕೆಲಸ ಮಾಡಿಸ್ಬಿಟ್ಟಿರ್ತೀವಿ. ಯಾವುದೋ ಒಂದು ಮೂಮೆಂಟಿಗೆ ಅವರು ಆಡಿಟ್ ಮಾಡೋಕೆ ಹಿಡ್ದಾಕ್ಬಿಟ್ಟು ಲಂಚ ಕೊಟ್ಟವನ್ನ ತಗೊಂಡವನ್ನ ಕೆಲಸ ಮಾಡಿದ 3 ಜನ ಸಸ್ಪೆಂಡ್ ಮಾಡಿಬಿಡ್ತಾರೆ, ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಅಲ್ಲಿ ಕರ್ಮ ನಡೀತು. ಲಂಚ ಒಂದು ಅರ್ಕೆ ಇದ್ದಾಗಷ್ಟೇ, ಲಂಚ ಕೊಡೋದು ಒಂದು ಅರ್ಕೆ ಇದ್ದ ಹಾಗೆ. ಏನೋ ಲಂಚ ಕೊಟ್ಟು ಏನೋ ಮಾಡಿಸ್ಕೊಂಡ್ಬಿಡ್ತೀವಿ, ಕೊನೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಕರ್ಮ ಇತ್ತು, ಅದಕ್ಕೆ ಲಂಚ ಕೊಡೋಂಗಿಲ್ಲ, ಕೊಟ್ಬಿಟ್ವಿ, ಮುಂದಕ್ಕೆ ಹೋಗ್ಬಿಟ್ವಿ. ಆದರೆ ಕರ್ಮ ನಮ್ಮ ಅಕೌಂಟಲ್ಲೇ ಇದೆಯಲ್ಲ, ಕಳ್ಕೊಳ್ಳೋಕ್ಕಾಗಿಲ್ಲಲ್ಲ, ಅದು ಹಾಗೇ ಇರುತ್ತೆ. ನೆಕ್ಸ್ಟ್ ಬರ್ತಿಗೆ, ನೆಕ್ಸ್ಟ್ ಅವಕಾಶಕ್ಕೆ ನಮ್ಮನ್ನು ನಡೆಸ್ಕೊಟ್ಬಿಡ್ತದೆ. ಇದು ಕರ್ಮ ನಡೆಯುವ ಒಂದು ಲೀಲೆ. ಇದು ಮ್ಯಾಜಿಕ್ ಆಫ್ ಕರ್ಮ ಅಂತ ಕರೀತಾರೆ. ನಮ್ಮ ಜಾತಕದಲ್ಲಿ ಹಲವಾರು ರೀತಿ ಮರಣ ಕಂಡು, ಒಬ್ಬರಿಗೆ 5 ಸಲ ಮರಣ ಬರ್ತದಂತೆ ನೋಡಿ. 5 ಅನ್ನಮಯ ಕೋಶದಿಂದ ಮರಣ ಬರ್ತದೆ. ಅವ್ನು ಊಟ ಮಾಡೋಕ್ಕಾಗ್ದೇನೆ ಊಟ ಬಿಟ್ಟು 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 ಹಾಗೆ ಸತ್ತೋಗ್ತಾನೆ. ಜ್ಞಾನಮಯ ಕೋಶ, ಅದು ಏನಾದ್ರು ತೊಂದರೆ ಆಯ್ತಂತ ಅಜ್ಞಾನದಿಂದಲೇ ತಪ್ಪುಗಳನ್ನು ಮಾಡಿ 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 ಅವ್ನಿಗೆ ಹಂಗೆ ಅರೆಸ್ಟ್ ಆಗೋ, ಕೊಲೆ ಮಾಡಿ ಸಾಯಿಸ್ಬಿಡ್ತಾರೆ. ವಿಜ್ಞಾನಮಯ, ಅತಿಯಾದ ಬುದ್ಧಿವಂತಿಕೆ, ಕ್ರಿಮಿನಲ್ ಮೈಂಡಲ್ಲಿ ಸಿಕ್ಕಾಕೊಂಡು ರೇಪು, ಕೊಲೆ ಆ ಥರ ಸಿಕ್ಕಾಕೊಂಡು ಅವನು ಹಂಗೆ ಸತ್ತೋಗ್ತಾನೆ. ಕೆಲವರಿಗೆ ಜಪ ಮಾಡ್ತಾ ಆನಂದವಾಗಿ ಊಟ ಮಾಡ್ತಾ ಮಲಗಿದ್ದಾಗ ಆನಂದವಾಗಿ ಯಾವ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಕೊಡೋದು ಹಂಗೆ ಸತ್ತೋಗ್ಬಿಡ್ತಾರೆ. ಆನಂದಮಯ ಕೋಶದಿಂದ ಮರಣ ದೋಷ. ಹೀಗೆ ಪಂಚಕೋಶಗಳಿಂದ ಮರಣ ಬರ್ತದೆ, ಪಂಚಪ್ರಾಣಗಳಿಂದ ಮರಣ ಬರ್ತದೆ, ಪಂಚೇಂದ್ರಗಳಿಂದ ಮರಣ ಬರ್ತದೆ, ಕರ್ಮೇಂದ್ರಿಯಗಳಿಂದ ಮರಣ ಬರ್ತದೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ.
ಇವತ್ತಿನ ಸಂಚಿಕೆನ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಿಮ್ಮ ಮನೆಗೆ ನೀರು ನುಗ್ಗಬಾರ್ದು. ನದಿ ಅಥವಾ ಯಾವುದೋ ಒಂದು ಮಳೆ ಬಂದಾಗ ನೀರು ನುಗ್ಗಿ ನಿಮ್ಮ ಮನೆಯೊಳಗೆ ಐಟಮ್ಸ್ ಎಲ್ಲ ತೊಂದರೆ ಆಗಬಾರ್ದು. ನಿಮಗೂ ಮರಣಕಂಟಕ ಬರಬಾರ್ದು. ನೀವು ಕೂಡ ಮನೆ ಒಳಗಿದ್ದಾಗ ಯಾವುದೇ ರೀತಿಯ ಅವಘಡಗಳು ಆಗಬಾರ್ದು. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ಅದಕ್ಕೆ ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತು ನಿಮ್ಮಲ್ಲಿ ಯಾರೋ ಒಬ್ಬರು ನದಿಲಿ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಹೆಣ ಸಿಕ್ಕಿಲ್ಲ, ಶವ ಸಿಕ್ಕಿಲ್ಲ, ಏನೋ ಒಂದು ಹೊಟ್ಟೋಗಿರ್ತದೆ. ಎಲ್ಲ ಇದ್ದೀವಿ, ಅಪ್ಪ ಮನೇಲಿಲ್ಲ, ನೋಡಿದ್ರೆ ಅಪ್ಪ ಕೊಚ್ಕೊಂಡು ಹೊಟ್ಟೋಗಿದ್ದಾರೆ. ಎಲ್ಲರೂ ಇದ್ದೀವಿ, ಒಂದು ಮಗುನೇ ಕಾಣ್ತಿಲ್ಲ ಮನೆಯೊಳಗಡೆ. ಎಲ್ಲೋಯ್ತು? ನೀರಲ್ಲಿ ಹೋಗ್ಬಿಟ್ಟಿದೆ. ಕಾರಲ್ಲಿ ಬರ್ತಾಯಿದ್ವಿ, ಬಸ್ಸಲ್ಲಿ ಬರ್ತಿದ್ವಿ, ಟಿ.ಟಿಲಿ ಹೋಗ್ತಾಯಿದ್ವಿ, ಟ್ರೈನಲ್ಲಿ ಹೋಗ್ತಾಯಿದ್ವಿ, ದೊಡ್ಡ ಆಕ್ಸಿಡೆಂಟ್ ಆಯಿತು. ಅದು ಆ ವ್ಯಕ್ತಿನೇ ಅಲ್ಲಿಲ್ಲ. ಬದುಕಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ. ನಮ್ಮ ಕಣ್ಮುಂದೆನೋ ಒಬ್ಬ ಕಣ್ಮುಂದೆ ಹೊಟ್ಟೋಗ್ಬಿಡ್ತಾನೆ ಕೊಚ್ಕೊಂಡು. ಮೊನ್ನೆ ಏನೋ ಇದರಲ್ಲಿ ಏನು ಒಂದು ಫಾಲ್ಸ್ ಹತ್ರ ಎಲ್ಲ ಗುಂಪಲ್ಲಿ ನಿಂತ್ಕೊಂಡು ಮಧ್ಯದಲ್ಲಿ ಹೋಗ್ಬಿಟ್ಟು ಒಂದು ಬಂಡೆ ಇದೆ, ಆ ಬಂಡೆ ಮೇಲೆ ನಿಂತ್ಕೊಂಡು ಎಲ್ಲ ಸೆಲ್ಫಿ ತಗೋತಾ ಇದ್ದಾರೆ, ಎಲ್ಲ ಫೋರ್ಸಾಗಿ ನೀರು ಬಂತು. ಒಬ್ರಿಗೊಬ್ರು ಇಟ್ಕೊಂಡಿದ್ದಾರೆ. ಆದರೂ ಎಲ್ಲಿಂತ ತನಕ ಹಿಡಿತಾರೆ? ಚಳಿ, ಮಳೆ ಬೀಳ್ತಾ ಇದೆ, ಎಲ್ಲ ನಡುಕ ಬೇರೆ, ಒಬ್ರಿಗೊಬ್ರು ಮೊಬೈಲ್ ಇದೆ, ಒಬ್ರಿಗೊಬ್ರು ಕೈ ಇದೆ, ಜಾರ್ತಿದೆ ಬಂಡೆ ಬೇರೆ. ಯಾವುದೋ ಒಂದು ದೊಡ್ಡ ಫೋರ್ಸ್ ನೀರು ಬಂತು ನೋಡಿ, ಎಲ್ಲರೂ 6 ಜನನೂ ಕೊಚ್ಕೊಂಡು ಹೋಗ್ಬಿಟ್ಟು. 6 ಜನವೂ ಸಿಕ್ಕಲಿಲ್ಲ. ಅದು ಯಾರೋ ಇಬ್ಬರು ಸಿಕ್ಕಿದ್ರಂತೆ. ಇನ್ನು 4 ಜನ ಎಲ್ಲೋದ್ರೂ ಗೊತ್ತಿಲ್ಲ, ತಪ್ಪಿಸ್ಕೊಂಬಿಟ್ಟಿದ್ದಾರೆ. ಯಾವುದೋ ಒಂದು ಜಾತ್ರೆಗೆ ಹೋದರು, ನುಗ್ಗಲು ಗಲಾಟೆ ಆಗ್ತಿದೆ, ಎಲ್ಲ ಕೈಲಿಟ್ಕೊಂಡು ಮಗು ಕಣ್ಣು ಕಾಣ್ತಿಲ್ಲ, ಜೊತೆಲೇ ಇದ್ದರು. ಅದು ಯಾವ ಮೂಮೆಂಟಲ್ಲಿ ಕೈ ಬಿಟ್ಬಿಟ್ರೋ ಅವನೆಲ್ಲ ಹೋಗ್ಬಿಟ್ಟೋ ಗೊತ್ತಿಲ್ಲ. ಏನೋ ಸಿಕ್ಕೋಬಿಟ್ಟೆ ಕ್ರೌಡು, ಏನು ನುಗ್ಗಲು ಜನ, ಏನು ತೊಳ್ಕೊಂಡು ಎಲ್ಲೋ ಹೋದು. ಅವ್ನು ಬದುಕಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ. ಈ RCB ಮ್ಯಾಚಲ್ಲಿ ಎಷ್ಟು ಜನ ಸತ್ತೋರು ನೋಡಿ. RCB ಮ್ಯಾಚಲ್ಲಿ ನೂಕಾಡ್ತಲ್ಲಿ ಹೆಂಗೆ ಸತ್ತರು ನೋಡಿ. ಎಲ್ಲೋ ಇದ್ದನು ಓಡೋಗಿ ಬಂದಲ್ಲೂ ಎಲ್ಲೋ ನಿಂತನು ತಳ್ಕೊಂಬಂದು ಇಲ್ಲಿ ಉಸಿರು ಕಟ್ಟು ಸತ್ತೋಗ್ಬಿಟ್ಟ ಒಬ್ಬ. ಹೀಗೆ ನಮ್ಮ ಕಣ್ಣು ಮುಂದೆನೇ ಕಾಣೆಯಾಗೋಗೋದು. ಪ್ರವಾಹದಲ್ಲಿ ಬೆಂಕಿ ದಗ್ಗಂತ ಹತ್ಕೊಂಡು ಉರಿತಾ ಇದೆ, ಕಣ್ಣಿಗೆ ಕಾಣ್ತಾ ಎಲ್ಲೋದ, ಸುಟ್ಟೋ ಹೋದ್ನೋ ಅಥವಾ ಬದುಕಿದನೋ ಗೊತ್ತೇ ಇಲ್ಲ. ನಮ್ಮ ಮುಂದೆನೇ ಕೊಚ್ಕೊಂಡು ಹೋದರೆ, ನಮ್ಮ ಮುಂದೆನೇ ದುರಂತವಾಗಿ ಏನಾದ್ರು ಕಣ್ಣು ಕಾಣ್ದಂಗೆ ಹೋಗಿಬಿಟ್ರೆ ಅಂಥವ್ರನ್ನ ಪತ್ತೆ ಹಚ್ಚೋದು ಹೇಗೆ? ಆ ಥರ ಆಗಬಾರ್ದು ಅಂದರೆ ಹೇಗೆ? ಏನು ಮಾಡಬೇಕು ಅನ್ನೋದನ್ನು ನಮ್ಮ ಹಿಂದಿನ ಕಾಲದಲ್ಲಿ ಗುರುಕುಲದ ಮಕ್ಕಳುಗಳಿಗೆ ಗುರುಗಳು ಉಪದೇಶ ಮಾಡ್ತಿದ್ರಂತೆ ಆ ಸಿಲಿಬಸ್ಸಲ್ಲಿ. ನಮ್ಮ ತಲಕಾವೇರಿ ಕೊಡಗಿನಲ್ಲಿ ತಲಕಾವೇರಿ ತೀರ್ಥ ಉದ್ಭವ ಆಗುವ ಸಮಯದಲ್ಲಿ ಸುಮಾರು ಜನ ಹೋಗಿದ್ದಾರೆ. ಅಲ್ಲಿ ಹೋಗಿ ತಲಕಾವೇರಿ ದರ್ಶನ ಮಾಡಿ ವಾಪಸ್ ಬಂದು ಸ್ವಲ್ಪ ದೂರದಲ್ಲಿ ನದಿ ಸ್ನಾನ ಮಾಡೋಣ ಅಂಥೇಳಿ ಅಲ್ಲಿ ಇಳಿದಿದ್ದಾರೆ. 18 ವರ್ಷದ ಹುಡುಗ, ಚಿಕ್ಕ ಹುಡುಗಂತೂ ಅಲ್ಲ. ಅವನ ಫ್ರೆಂಡು, ಅವ್ರ ತಂದೆ ತಾಯಿ, ಅವರು ಎಲ್ಲ ಒಂದಷ್ಟು ಜನ ಟಿ.ಟಿಲಿ ಹೋಗಿದ್ದಾರೆ. ಹುಡುಗ ಸ್ನಾನ ಮಾಡ್ತಿದ್ದಂಗೆ ಅಲ್ಲೇನು ಮುಳುಗುವಂಥದ್ದು ಏನಿಲ್ಲ, ಅಷ್ಟೇನು ಗೊತ್ತೇ ಇಲ್ಲ. ಇದಕ್ಕಿದ್ದಾಗೆ ಅವನು ಹಂಗೆ ಕೊಚ್ಕೊಂಡು ಹೋಗ್ಬಿಟ್ಟಂತೆ. ಎಲ್ಲರೂ ಹಿಡ್ಕೊಂಡು ಅಲ್ಲಿ ಯಾರು ಹಿಡ್ಕೊತಾರೆ? ಇಲ್ಲಿ ನಿಂತಿರೋರು ಹೋಗೋಕ್ಕೆ ಭಯ. ಅಲ್ಲಿ ಏನೋ ಒಂದು ಜಾಗ ಸುಳಿನೋ ಏನೋ ಗೊತ್ತಿಲ್ಲ, ಹಾಗೇ ಹೋಗ್ಬಿಟ್ಟನಂತೆ ನೋಡಿ. ಅವನದು ತಲಕಾಡಲ್ಲಿ ಬಾಡಿ ಸಿಕ್ಕಿದೆ ನೋಡಿ. ತಲಕಾಡಿನಲ್ಲಿ ಆ ಹುಡುಗನ ಬಾಡಿ ಶರೀರ ಅದು ನದಿ ದಡದಲ್ಲಿ ಬಂದು ತೇಲಾಡ್ತಿತ್ತಂತೆ. ಯಾರೋ ಬಂದು ನೋಡಿ, ಏನಿದು? ಯಾರೋ ಟೂರಿಸ್ಟ್ನವರು ಪಾಪ ಹೋಗಿದ್ದವರು, ಯಾರು ಮಲಗಿದ್ದಲ್ಲ ಅಂಥೇಳಿ ಎಲ್ಲ ಬಟ್ಟೆ ಎಲ್ಲ ತಿಂದು, ಮೀನುಗಳೆಲ್ಲ ತಿಂದುಬಿಟ್ಟಿದೆ. ಮುಖ ಮಾತ್ರ ಚೆನ್ನಾಗಿತ್ತಂತೆ ಎಲ್ಲ. ಆಮೇಲೆ ಪೊಲೀಸರು ಬಂದು ಅದೇನು ಮಾಡಿ ಕೊನೆಗೆ ಗುರ್ತಿಸಿ ಏನೋ ಮಾಡಿದ್ರು. ಯಾವನವರು ಅಲ್ಲಿ ತಲಕಾವೇರಿಗೆ ಹೋಗಿದ್ದರು, ಟ್ರಿಪ್ ಅಂತ ಹೋಗಿದ್ರೋ ಏನಾಗಿತ್ತೋ ಗೊತ್ತಿಲ್ಲ. ಮಳೆ, ಜೋರು ಮಳೆ ಬರ್ತಿದೆ, ಏನು ವಿಪರೀತ ಫೋರ್ಸು. ಅವನಿಗೆ ಜಲಮರಣ ದೋಷ ಇತ್ತು, ಅದಕ್ಕೆ ಹೋದ. ಬಾಕಿಯವ್ರಿಗೆಲ್ಲ ಅವರು ನೀರಲ್ಲೇ ಇದ್ದರು, ಅವ್ರಿಗೆ ಆಗಲಿಲ್ಲ. ಅವನು ಮಾತ್ರ ಇತ್ತು, ಅವನು ಒಬ್ಬೋದ. ಅವನಿಗೆ ಮೃತ್ಯು ಕಂಟಕ ಎಲ್ಲಿತ್ತು? ಜಲದಲ್ಲಿತ್ತು, ಜಲಮೃತ್ಯು ದೋಷ. ಅವನ ಅಪ್ಪ ಅಮ್ಮ ಫ್ರೆಂಡ್ಸು ಅವ್ರು ಯಾರು ಒಂದು ಟಿ.ಟಿ ಅಷ್ಟು ಜನ ಇದ್ರಲ್ಲ, 13 ಜನದಲ್ಲಿ ಇವನೊಬ್ಬೋದೆ 12 ಜನ ಅಲ್ಲೇ ನಿಂತಿದ್ದಾರೆ, ನೀರಲ್ಲೇ ಇದ್ದಾರೆ. ಅವ್ರಿಗೇನು ತೊಂದರೆ ಆಗಿಲ್ಲ. ಅವರೆಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಏನೇನು ಮಾಡ್ತಿದ್ದಾರೆ. ಹೆಂಗಸು ಗಂಡಸಲ್ಲ ಸ್ವಿಮ್ ಮಾಡ್ತಾರೆ. ಇವನು ಮಾತ್ರ ಹಂಗೆ ಕೊಚ್ಕೊಂಡು ಹೋಗ್ಬಿಟ್ಟ ನೋಡಿ ಹೆಂಗಿದೆ. ಅವನು ತಲಕಾವೇರಿಲಿ ತಲಕಾಡಿನಲ್ಲಿ ಸಿಕ್ಕಿದೆ ಅಂತಂದರೆ ಲೆಕ್ಕ ಹಾಕ್ಕೊಡಿ. ಎಷ್ಟು ಹೋಗಿದೆ, ಎಷ್ಟು ದಿವಸ ತೊಗೊಂಡಿದೆ ಅಲ್ಲಿ ಹೋಗಿ ಬಾಡಿ ಅಲ್ಲಿಗೆ ನೀರಲ್ಲಿ ಎಷ್ಟು ಅವರ್ ಹೋಗಿದೆ ಪ್ರಯಾಣ. ಎಲ್ಲೂ ತಗಳಾಕೊಳ್ಳದೆ, ಎಲ್ಲೂ ಅಡ್ಡೆತಡೆಗಳಿಲ್ಲದೆ
ಹೋಗಿದೆ ಕಂಪ್ಲೀಟಾಗಿ ಹೋಗಿ ತಲಕಾಡಿನಲ್ಲಿ ತಲಕಾಡು ಮರಳ ಹತ್ರ ಹೋಗಿ ನಿಂತಿದೆ ಹೆಣ. ಇದು ಏನಕ್ಕೆ ಹೇಳ್ತೀನಿ ಅಂದರೆ, ಆಮೇಲೆ ಫೋಟೋ ಎಲ್ಲ ಹಾಕಿ ಟಿ ವಿಲಿ ತೋರಿಸಿ ಏನೋ ಮಾಡಿ ಅವನು ಪತ್ತೆ ಹಚ್ಚಿ ಮಾಡಿದ್ದು ಸಿಂಪ್ಟಮ್ಸ್ ಎಲ್ಲ ಪತ್ತೆ ಹಚ್ಚಿ ಹುಡುಗ ಹೋಗಿದ್ದಾನೆ ಅಂತ ಗೊತ್ತಾಗಿ ಕೊನೆಗೆ ಆ ರೂಟ್ ಎಲ್ಲಿ ಹೋಗುತ್ತೆ ನೋಡಿ, ತಲಕಾಡಿನಲ್ಲಿ ಹೋಗಿ ತಲಕಾಡಿನಿಂದ ಹೋಗಿ ತಲಕಾಡಲ್ಲಿ ಹೋಗಿ ಸ್ಟಾಪ್ ಆಗಿದೆ ಬಾಡಿ, ಇನ್ನೆಲ್ಲೂ ಹೋಗಿಲ್ಲ. ಮಧ್ಯದಲ್ಲಿ ಮೊಸಳೆ ಆಗಲಿ ಮೀನುಗಳಾಗಲಿ ಯಾವುದೂ ತಿಂದಿಲ್ಲ. ಬಟ್ ಸಣ್ಣ ಪುಟ್ಟ ಗಾಯ ಆಗಿದೆ, ಯಾಕೆಂದರೆ ಕಲ್ಲು ಬಂಡೆಗೆ ಹೊಡೆತಾಕೆ ಹೋಗಿ ಏನೇನೋ ಆಗಿದೆ, ಅದೆಲ್ಲ ಆಗಿ ಕೊಂಬೆಗಳು ಅದು ಇದು ಸಿಕ್ಕಾಕೊಂಡು ಏನೋ ಆಗಿ ಒಟ್ಟಿನಲ್ಲಿ ಅವನು ಒಂದು ಕಡೆ ಬಾಡಿ ಸಿಕ್ಕಿದೆ, ಶವ ಸಿಕ್ಕಿದೆ. ನಮ್ಮ ಜೊತೆ ಎಷ್ಟು ಜನ ಹೋಗ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ನಮ್ಮ ಜೊತೆ ರಕ್ಷಣೆ ಆಗಿರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟು. ಯಾತ್ರೆಗೆ ಹೋಗುವಾಗ, ಜಾತ್ರೆಗೆ ಹೋಗುವಾಗ, ನದಿ ಸ್ನಾನ ಮಾಡುವಾಗ, ಫ್ಲೈಟಲ್ಲಿ ಹೋಗುವಾಗ, ಮತ್ತು ಯಾವುದಾದ್ರು ಗುಂಪುಗಳಲ್ಲಿ ಜಾತ್ರೆಗಳಲ್ಲಿ ತುಡಿದು ಸಾಯಿಸ್ಬಿಡ್ಬೋದು, ಉಸಿರು ಕಟ್ಟು ಸತ್ತೋಗ್ತೀವಿ ನಾವೇ. ಯಾರು ಬೇಕು ಅಂತ ಸಾಯಿಸಲ್ಲ, ನೂಕುನುಗ್ಗಲ್ಲಿ ಈ ಥರ ಗೊಂದಲದಲ್ಲಿ ಸಾಯ್ತಾ ಇರ್ತಾರೆ ಎಷ್ಟೋ ಜನ. ಆ ಥರ ದೋಷ ಜಾತಕದಲ್ಲಿದೆ. ಅದಕ್ಕೆ ನಾವು ಮನೆಗೆ ಬರೋಕ್ಕೆ ಮುಂಚೆನೇ ಏನಾದ್ರು ಅದಕ್ಕೊಂದು ಬಂದೋಬಸ್ತು ಮಾಡ್ಕೋಬೇಕು. ನಾವು 12 ಜನ ಯಾತ್ರೆಗೆ ಹೋಗಿದ್ವಾ, 12 ಜನ ಸುಖವಾಗಿ ವಾಪಸ್ ಮನೆಗೆ ಬಂದು ಸೇರಬೇಕು. 12 ಜನರು ಒಬ್ಬ ಕೊಳ್ದ ಹೋದ, ಒಬ್ಬ ಕೊಚ್ಕೊಂಡು ಹೋತಾ, ಇನ್ನು 11 ಜನ ಬಂದಿದ್ದೀವಿ ಅಂದರೆ ಅದು ದುರಂತ. ಎರಡನೇದು, ಮೊನ್ನೆ ನೀರು ರಭಸಕ್ಕೆ ಪಾರ್ಕ್ ಮಾಡಿದ 2 ವೀಲರ್ಗಳೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಆ ಮರಕ್ಕೆ ಕೊಡೋದು, ಈ ಗೋಡೆ ಕೊಡೋದು, ಆ ಕಾಂಪೌಂಡ್ ಟಚ್ ಆಗಿ ಎಲ್ಲ ಇಂಜಿನ್ ಎಲ್ಲ ಪ್ರತಿಯೊಂದು ಹೋಗಿ ಅದೆಲ್ಲೋ ಒಂದು ಕಡೆ ನಿಂತಿದೆ. ನಮ್ಮ ವೆಹಿಕಲ್ಸು ಕೂಡ ನಾವು ಪಾರ್ಕ್ ಮಾಡಿದ್ವಿ ನಮ್ಮ ಮನೆ ಮುಂದೆ, ಆ ವೆಹಿಕಲ್ ಹೋಗಿರೋದು 100-150 ಕಿಲೋಮೀಟ್ರ್ ದೂರದೊಳಗೆ ಸಿಕ್ಕಿದೆ. ಅದು 150 ಕಿಲೋಮೀಟ್ರಲ್ಲಿ ಯಾವುದೋ ಒಂದು ಕಡೆ ತಡೆಗೆ ಸಿಕ್ಕಾಕೊಂಡು ನಿಂತಿದೆ. ಹಾಗಾದರೆ ಯಾವ ಲೆವೆಲಲ್ಲಿ ಅದು ಹೋಗಿರ್ಬೇಕು ಲೆಕ್ಕ ಹಾಕೋಲ್ಲ. 2 ವೀಲರು ಅದು ಒಂದು ಬೈಕ್ ಪಾರ್ಕ್ ಮಾಡಿದರು, ಆ ಫೋರ್ಸ್ಗೆ ಹೊಟ್ಟೋಗ್ಬಿಟ್ಟಿದ್ದು. ಇನ್ನೊಬ್ಬ ಬೈಕ್ ತಳ್ಕೊಂಡು ಬರ್ತಾಯಿದ್ದಾನೆ, ಆ ಫೋರ್ಸಲ್ಲೇ ನೀರಲ್ಲೇ, ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಅವನು ಬಿದ್ದ, ಬೈಕ್ ಬಿದ್ದೋಯ್ತು. ಅವನು ಉಳ್ಕೊಂಡ, ಬೈಕ್ ಮಾತ್ರ ಹೊರಟೋಯ್ತು. ನಾನು ಟಿ ವಿಲಿ ನೋಡ್ತಾ ಇದ್ದೆ. ಹೀಗೆ ನಮಗೆ ನಾವು ಉಪಯೋಗಿಸೋಂಥ ವಸ್ತುಗಳು ಕೊಚ್ಕೊಂಡು ಹೊರಟೋಗುತ್ತವೆ, ನಾವು ಸಹ ಕೊಚ್ಕೊಂಡು ಹೋಗ್ಬಿಡ್ತೀವಿ. ನಮ್ಮ ಜೊತೆ ಬಂದರೆ ಯಾರೋ ಒಬ್ಬರು ಕೊಚ್ಕೊಂಡು ಹೋಗ್ಬಿಡ್ತಾರೆ, ಯಾರೋ ಒಬ್ಬರು ಬೆಂಕಿ ಸಿಕ್ಕಾಕೊಂಡ್ಬಿಡ್ತಾರೆ, ಯಾರೋ ಒಬ್ಬರು ಗುಡುಗು ಮಿಂಚಿಗೆ ಸತ್ತೋಗ್ಬಿಡ್ತಾರೆ, ಇನ್ಯಾರೋ ಒಬ್ಬರು ಎಲೆಕ್ಟ್ರಿಕ್ ಮುಟ್ಟಕ್ಕೋಗಿ ಏನೋ ಸ್ವಿಚ್ ಮುಟ್ಟಕ್ಕೋಗಿ ಪಠಾರ್ ಅಂತ ಅಲ್ಲೇ ಸತ್ತೋಗ್ಬಿಡ್ತಾರೆ. ನಮ್ಮ ಗುಂಪಲ್ಲಿ ನಮ್ಮ ಜೊತೆ ಬಂದವರು ಸುರಕ್ಷಿತವಾಗಿ ವಾಪಸ್ ಮತ್ತೆ ಬರಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟ್. ಇಲ್ಲೇ ಇರೋದು ಒಂದು ಟ್ರಿಕ್ಸು. ಅದರಿಂದ ಗಂಡ ಹೆಂಡ್ತಿ ಸೆಲ್ಫಿ ತೊಗೊಳಕ್ಕೋಗಿ ಗಂಡ ಸತ್ತೋಗ್ಬಿಟ್ಟು ಹೆಂಡ್ತಿ ಮನೆಗೆ ಬಂದಳು. ಅದು ಯಾವುದೋ ನಮ್ಮ ಇದತ್ರ ಚಿಕ್ಕಮಂಗ್ಳೂರು ಯಾವುದೋ ಒಂದು ಫಾಲ್ಸ್ ಇದೆ, ಅಲ್ಲೇನಂತ ಕೊಚ್ಕೊಡೋವಂಥದ್ದು ಏನಿಲ್ಲ. ಸ್ನಾನ ಮಾಡಿಬಿಟ್ಟು ಎಲ್ಲ ಸ್ವಿಮ್ ಮಾಡ್ತಾಯಿದ್ದಾರೆ. ಸ್ವಿಮ್ ಮಾಡ್ತಾ ಒಂದು 16-17 ವರ್ಷ ಹುಡುಗನೇ ಕಣ್ಣಿಗೆ ಕಂಡಿಲ್ವಂಥವನು. ಎಲ್ಲೋದ ಅಂದರೆ ಅದೇನು ಜಾರ್ಕೊಂಡು ಮುಂದೆ ಬಿದ್ದುಬಿಟ್ನೋ ಅಥವಾ ಬಂಡೆ ಜಾರಿ ಬಿದ್ದು ಮುಂದೆ ಹೋದ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಷ್ಟು ಜನ ಗುಂಪಲ್ಲಿ ಅವನು ಎಲ್ಲಿಲ್ಲ. ಅವ್ನ ಬಟ್ಟೆ ಮಾತ್ರ ಮೇಲ್ಗಡೆ ಇದೆ, ಶರೀರ ಮಾತ್ರ ಇಲ್ಲ. ಅವ್ನ ಪ್ಯಾಂಟು ಶರ್ಟೆಲ್ಲ ಮೇಲಿದೆ, ಎಲ್ಲಿಟ್ಟರು ಅಲ್ಲೇ ಇಟ್ಟಿದ್ದಾರೆ. ಆದರೆ ವ್ಯಕ್ತಿ ಮಾತ್ರ ಕಣ್ಣಿಗೆ ಕಾಣ್ತಿಲ್ಲ, ಕಾಣೆ ಆಗಿಬಿಟ್ಟ. ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರು ಹೇಳಿದ್ರು, ಇದು ನೀರು ಕಾಡೊಳಗೆಲ್ಲ ಹೋಗುತ್ತೆ, ಕಾಡಿಗೋಗಿ ಇನ್ನೆಲ್ಲೋ ಸೇರ್ಕೊಳ್ಳುತ್ತಿದ್ದು ಸಮುದ್ರಕ್ಕೆ, ಎಲ್ಲಿ ಹೋಗ್ತಿದೆ ಅಂತ ಎಲ್ಲಿ ಗೊತ್ತಾಗುತ್ತೆ ಅಂಥೇಳಿ ಆ ದಟ್ಟ ಅರಣ್ಯದಲ್ಲಿ ಒಳಗೆ ಇಳಿದು ಯಾರು ಹೋಗ್ತಾರೆ ಗೊತ್ತೇ ಇಲ್ಲ. CCTVಲೂ ಇಲ್ಲ, ಎಂಥದೂ ಇಲ್ಲ, ಯಾರೂ ಅವ್ನಿಗೆ ಇದು ಮಾಡಿಲ್ಲ. ಒಟ್ಟು ಅವನು ಅಲ್ಲೆಲ್ಲ. ಆಮೇಲೆ ಯಾರೋ ಒಬ್ಬರು ಅಲ್ಲಿ ಯಾವುದೋ ಒಂದು ಹುಡುಗ ಜಾರೋ ಥರ ಜಾರ್ತಾ ಇದ್ದ, ಅದು ನೋಡಿದೆ ಅಂತ ಅಂದರು. ಯಾರೋ ಒಬ್ಬ ಹುಡುಗ ಜಾರ್ತಾ ಇದ್ದ, ಜಾರೋ ಬಂಡೆಯಿಂದ ತುಂಬ ಪಾಚಿದೆ ಆ ಬಂಡೆ ಮೇಲೆ. ಅವನಲ್ಲೇ ಜಾರು ಬಿದ್ದಾಗ ಆ ಬಂಡೆ ಮೇಲೆ ಹೋಗಿದ್ದಾನೆ. ಆ ಬಂಡೆಯಿಂದ ಹಂಗೆ ಜಾರ್ತಿದ್ದು ಯಾರೋ ಒಬ್ರು ನೋಡಿದ್ದಾರೆ ಅಷ್ಟೇ, ಅಲ್ಲೆಲ್ಲೋ ನಿಂತ್ಕೊಂಡು ಹಾಗೇ ಜಾರ್ಕೊಂಡು ಹೋಗಿದ್ದಾನೆ. ಹಾಗೆ ಬಂಡೆ ಟಚ್ ಆಗಿ ತಲೆಗೆ ಪೆಟ್ಟಾಯಿತೋ ಏನೋ, ಅಥವಾ ಮರ ಕೊಂಬೆಗಳು ಟಚ್ ಆಯಿತೋ ಏನೋ. ಇದ್ದಕ್ಕಿದ್ದಾಗ ಆ ಹುಡುಗ ಆ ನೀರು ಎಲ್ಲೆಲ್ಲಿ ಹೋಗುತ್ತೋ ಆ ಜಾಗ ಹುಡ್ಕೊಂಡು ಹೋದರೆ ಸುಮಾರು 1 ಕಿಲೋಮೀಟ್ರ್ ತನಕ ಹೋಗಿದ್ದಾರೆ. ಹೋಗ್ತಾ ಹೋಗೋಕ್ಕಾಗ್ತಿಲ್ಲ. ಅಲ್ಲಿ ಮತ್ತೆ ದೊಡ್ಡ ಪ್ರಪಾತ ಎಲ್ಲ ಇದೆ, ಅಲ್ಲಿಂದ ಬಿದ್ದು ಇನ್ನೆಲ್ಲೋ ಹೋಗುತ್ತೆ. ಹೀಗೆ ಒಂದು ಹುಡುಗ ಜೊತೆಲಿ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ನಾವು ಅವನೇ ಬಿಟ್ಬಿಟ್ಟು ಬಂದುಬಿಟ್ವಿ ನಾವು ಅಂತ. ಯಾರೊಬ್ರು ಮೇಲ್ಗಡೆ ನಿಂತವ್ರೊಬ್ರು ನೋಡಿದ್ರು, ಅಲ್ಲಿ ಯಾರೊಬ್ಬ ಹುಡುಗ ಜಾರ್ತದೆ, ಅವನೋ ಆಟ ಆಡ್ತಿದ್ದೇನೋ ಅಂದ್ಕೊಂಡ್ವಿ ಅಷ್ಟೇ. ಆಮೇಲೆ ಏನಾಯಿತು ಅಂತ ನೋಡಿದ್ರೆ ನಾವು ನೋಡಿದ್ವಿ, ಗೊತ್ತಾಯಿತು ಒಂದು ಕಾಲು ಜಾರಿ ಬಿದ್ದ. ಅಲ್ಲಿಂದ ಬಿದ್ದ ಹಂಗೆ ಜಾರ್ಕೊಂಡು ದೊಡ್ಡ ಬಂಡೆ ಇದೆ. ಆ ಬಂಡೆ ಮೇಲೆ ಸುಮಾರು ವರ್ಷದಿಂದ ನೀರು ಬಿದ್ದು ಪಾಚಿ ಕಟ್ಬಿಟ್ಟಿದೆ, ಅಮೀಬಾ ಫಂಗಸ್ಸು ಎಲ್ಲ.
ಬ್ಯಾಕ್ಟೀರಿಯಾ ಎಲ್ಲ ಇದೆ, ಅದ್ರ ಮೇಲೆ ಕಾಲಿಟ್ಟಿದ್ದಾನೆ, ಚಕ್ಕಂತ ಜಾರಿದೆ, ಹೋಗ್ಬಿಟ್ಟಿದ್ದಾನೆ ಕೆಳಕ್ಕೆ, ಜಾರೋದಂಡ ಥರ. ಅದೆಲ್ಲೋ ಹೋಗುತ್ತೋ ಗೊತ್ತಿಲ್ಲ, ಕಾಡಲ್ಲಿ. ಅದು ಹುಡ್ಕೊಂಡು ಹೋಗೋಕ್ಕೂ ಪೊಲೀಸ್ನವ್ರಿಗೂ ಆಗಿಲ್ಲ. ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಆಯಿತು ಕೂಡ. ಅವ್ರು ಹೇಳ್ತಾರೆ, ಇಲ್ಲಿ ಬಂದಿದ್ದು ದೊಡ್ಡ ತಪ್ಪು, ಯಾಕೆ ಸ್ನಾನ ಮಾಡೋಕ್ಕೆ, ಮನೆಯಲ್ಲಿ ಸ್ನಾನ ಮಾಡೋಕ್ಕೆ ಜಾಗ ಇಲ್ವಾ, ಇಲ್ಲಿಗೆ ಯಾಕೆ ಸ್ನಾನ ಮಾಡೋಕ್ಕೆ ಬಂದಿದ್ರಿ ಅಂತಂದರು. ಅದು ಅವನಿಗೆ ಜಲಕಂಟಕ ದೋಷ ಇದ್ದರಿಂದ ಎತ್ತರವಾದ ಜಾಗದಿಂದ ಬಿದ್ದು ಮರಣ ಬಂದಿದೆ. ಬಾಕಿಯವ್ರಿಗೆ ಯಾರಿಗೂ ಇಲ್ಲ, ಅವ್ರಿಗೆ ಅಲ್ಲಿ ಹೋಗಕ್ಕೆ ಮನಸ್ಸು ಕೊಟ್ಟಿಲ್ಲ. ಸಾವು ಹೇಳುತ್ತೆ, ಬಾ ಇಲ್ಲಿ ಡ್ಯಾನ್ಸ್ ಮಾಡು, ಇಲ್ಲಿ ಕಾಲಿಡು, ಇಲ್ಲಿ ಮುಟ್ಟು ಅಂತ ಹೇಳುತ್ತೆ ವಿಧಿ. ನಡೆಸ್ಬಿಡ್ತು, ಅವನು ಹೋದ. ಅವ್ರಿಗೆ ಯಾರಿಗೂ ಆ ಥರ ಹೇಳಿಲ್ಲ, ಅವರು ಆರಾಮಾಗಿ ಸೇಫಾಗಿದ್ದಾರೆ. ಕೊನೆಗೆ 6 ಜನದಲ್ಲಿ ಒಬ್ಬ ಸತ್ತು ಹೋದ, ಇನ್ನು 5 ಜನ ಮನೆಗೆ ಬಂದು ಅದು ದೊಡ್ಡ ರಂಪಾಗಿ ಏನೋ ಆಯ್ತದು. ಹೀಗೆ ಅಕಾಲ ಮೃತ್ಯು, ದುರ್ಮರಣ, ಈ ಥರ ದೋಷಗಳು ಇರ್ತದೆ. ಅದಕ್ಕೆ ನಾವು ಎಲ್ಲರೂ ಹೋದರೆ ನಮಗೆ ರಕ್ಷಣೆ ಮಾಡ್ಕೊಳ್ಳೋವಂಥದ್ದು. ನಮ್ಮ ಜೊತೆ ಯಾರೂ ಕಳ್ಕೊಬಾರ್ದು, ಯಾರನ್ನೂ ಬಿಟ್ಟು ಹೋಗಬಾರ್ದು. 5 ಜನ ಹೋಗಿದ್ದು 5 ಜನ ವಾಪಸ್ ಬರಬೇಕು, 20 ಜನ ಹೋಗಿದ್ದು 20 ಜನ ವಾಪಸ್ ಬರಬೇಕು. ಮೊನ್ನೆ ಕೇದಾರ್ನಾಥ್ಗಳು ಈ ಒಂದು ಟ್ರಿಪ್ ಹೋಗಿ ಇಬ್ಬರು ವಾಪಸ್ ಬರಲೇ ಇಲ್ಲ, ಸತ್ತೇ ಹೋಗ್ಬಿಟ್ರಲ್ಲಿ. ಅವ್ರು ಹುಡ್ಕೋಕ್ಕೆ ಪೊಲೀಸರು ಹೇಳೋದು ನಮ್ಮ ಕೈಲಿ ಹುಡ್ಕೋಕ್ಕಾಗಲ್ಲ, ಹೊಟ್ಟೋಗಿರ್ತಾರೆ, ಬಾಡಿ ಹೊಟ್ಟೋಗಿರುತ್ತೆ ಬೇರೆ ಕಡೆಗೆ. ಅಷ್ಟೇ, ನೀವು ನೋಡಿದ್ದೀರಾ, ಸತ್ರು ತಿಳ್ಕೊಳ್ಳಿ, ಹೋಗಿ ಅಂತ ಹೇಳಿ ಕಳಿಸಿದ್ರು. ಹೀಗೆ ಕುಟುಂಬ ಸಮೇತ ನಾವು ಯಾತ್ರೆ, ಜಾತ್ರೆ, ಪಿಕ್ನಿಕ್ಕು, ಟ್ರಿಪ್ಗೆಲ್ಲ ಹೋಗ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಯಾರು ಒಬ್ಬರನ್ನ ನಾವು ಕಳ್ಕೊಬೋದು, ನೀರು ಬಿದ್ದು ಕಳ್ಕೊಬೋದು, ಇಲ್ಲ ಏನೋ ಬೆಂಕಿಗೆ ಆಗ್ಬೋದು, ಏನೋ ಅನಾಹುತದಿಂದ ನಾವು ಒಬ್ಬ ವ್ಯಕ್ತಿನ ಕಳ್ಕೋಬೇಕಾಗಿ ಬರೋ ಸಂದರ್ಭ ಬರ್ತದೆ ಜಾತಕ ದೋಷ ಪ್ರಕಾರ. ಆದ್ದರಿಂದ ಈ ಸಾಮೂಹಿಕ ಮರಣ ಬೇರೆ, ಸಾಮೂಹಿಕದಲ್ಲಿ ಒಂದು ವ್ಯಕ್ತಿ ಮರಣ ಹೊನ್ನುವಂಥದ್ದು ವಿಶೇಷ ಬೇರೆ. ಅದಕ್ಕೆ ಬಿಳಿ ಸಾಸಿವೆನ ಕೈಲಿ ತೊಗೋಬೇಕು. ಏನು ಮಾಡಬೇಕು? ಬಿಳಿ ಸಾಸಿವೆ. ಈ ಪ್ರಕೃತಿ ವಿಕೋಪಗಳಿಂದ ಅವನು ಬಿದ್ದೋದ, ಸತ್ತಿದನೋ ಬದುಕಿದನೋ ಗೊತ್ತಿಲ್ಲ ಅಂತೀವಿ ನಾವು. ಆದರೆ ಬದುಕಿದ್ರೆ ಬದುಕು ಬರಲಿ, ಸತ್ತಿದ್ರೆ ಬಾಡಿ ಸಿಗಲಿ. ಇಲ್ಲ, ಯಾರೂ ಸಾಯಬಾರ್ದು. ನಮ್ಮ ಜೊತೆ ಹೋಗಿದ್ದವ್ರು 5 ಜನ ನದಿ ಸ್ನಾನ ಮಾಡೋಣ, 5 ಜನ ವಾಪಸ್ ಮೇಲೆ ಬರೋಣ, 5 ಜನ ಟ್ರಕ್ಕಿಂಗ್ ಮಾಡೋಣ. ಟ್ರಕ್ ಮಾಡ್ತೀವಿ, ಅವನೊಬ್ಬ ಕಾಜಾರ್ಬಿ ಸತ್ತೋಗ್ಬಿಟ್ಟ, ಅಲ್ಲಿ 4 ಜನ ಉಳ್ಕೊಂಡ್ರು. ಆ ಥರ ಆಗಬಾರ್ದು. ಗುಂಪಲ್ಲಿ ವಾಪಸ್ ಬರಬೇಕು ಅಂತಂದರೆ ಸಾಮೂಹಿಕವಾಗಿ ಜಪ ಮಾಡಬೇಕು. ಅದರಿಂದ ಯಾತ್ರೆ, ಜಾತ್ರೆ, ಸಿನಿಮಾ, ಶಾಪಿಂಗು ಅಥವಾ ಎಲ್ಲೇ ಹೋಗಬೇಕಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ಲ್ಯಾನ್ ಮಾಡಿರ್ತೀವಿ, ಇವತ್ತು ಟ್ರಿಪ್ಗೆ ಹೋಗೋಣ, ನದಿ ಸ್ನಾನಕ್ಕೆ ಹೋಗೋಣ, ಇವತ್ತು ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಮನೆಗೆ ಬಿಡೋಕ್ಕೆ ಮುಂಚೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ, ಅವ್ರ ಫ್ರೆಂಡ್ಸ್ ಇರ್ಬೋದು, ಒಂದೇ ಕುಟುಂಬದವರೇ ಇರ್ಬೋದು, ಅಥವಾ ಬೇರೆಯವರೇ ಇರ್ಬೋದು, ಒಂದು ಗುಂಪಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ಟ್ರೈನಲ್ಲಿ, ಫ್ಲೈಟಲ್ಲಿ, ಕಾರಲ್ಲಿ, ಯಾವುದಲ್ಲೂ ನಾವು ಪ್ರಯಾಣ ಮಾಡ್ತಿರ್ತೀವಿ ಅಂದರೆ ನಮ್ಮಲ್ಲಿ ಯಾರೂ ಕಳ್ಕೋಬಾರ್ದು, ಯಾರಿಗೂ ಸಾವು ಬರಬಾರ್ದು, ಅವ್ರ ಮುಖಾಂತರ ನಮಗೂ ಚಿಂತೆ ಬರಬಾರ್ದು. ಅಮರನಾಥ್, ಕೇದಾರ್ನಾಥ್ಗೆ ಹೋಗ್ಬಿಟ್ಟು ಇಬ್ಬರು ಸತ್ತೋಗ್ಬಿಟ್ಟು ಕೊನೆಗೆ ಅವರು ಚಿಂತೆ, ವಾಪಸ್ಸು ಮುಂದೆ ಏನು ನೋಡೋಕ್ಕಾಗದೆ, ಅಯೋಧ್ಯ, ಕಾಶಿ ಏನು ನೋಡೋಕ್ಕಾಗಿಲ್ಲ, ವಾಪಸ್ ಬಂದರು. ಯಾಕೆಂದರೆ ಒಬ್ಬ ಸತ್ತೋದ್ನಲ್ಲ, ಅದು ಅವ್ರು ಇಬ್ಬರು ಸತ್ತೋಗ್ಬಿಟ್ರು. ಹೀಗೆ ನಾವೆಲ್ಲ ಒಂದು ಕಡೆ ಗುಂಪಲ್ಲಿ ಹೋದಾಗ ಎಲ್ಲರೂ ಸೇರಿ ಒಂದು ಜಪ ಮಾಡಬೇಕು. ಬಿಳಿ ಸಾಸಿವೆ ಕೈಲಿ ಇಟ್ಕೊಳ್ಳಿ, ಎಲ್ಲರೂ ಇಟ್ಕೊಂಡಿರಿ. ಯಾವಾಗಲೂ ಒಂದು ಜೋಬಲ್ಲಿ ಅಥವಾ ಬ್ಯಾಗಲ್ಲಿ ಒಂದು ಚಮಚ ಬಿಳಿ ಸಾಸಿವೆ ತೊಗೊಂಡು ಓಂ ಮ್ರೀಂ ಭಗವತೆ ಸ್ವಾಹ, ಓಂ ಮ್ರೀಂ ಭಗವತೆ ಸ್ವಾಹ, ಓಂ ಮ್ರೀಂ ಭಗವತೆ ಸ್ವಾಹ, ಓಂ ಮ್ರೀಂ ಭಗವತೆ ಸ್ವಾಹ ಅಂತ ತಲೆಯಿಂದ ಪಾದದವರೆಗೆ 21 ಸಲ ನೀವೇ ಇಳಿ ತೆಗೆದುಬಿಟ್ಟು ನೀವು ಹೋಗೋ ದಿಕ್ಕಿಗೆ ಹಿಂಗೆ ಚೆಲ್ಬಿಡ್ಬೇಕೆಲ್ಲ. ಯಾವ ದಿಕ್ಕಲ್ಲಿ ಪ್ರಯಾಣ ಶುರು ಮಾಡ್ತೀರೋ ಚೆಲ್ಬಿಟ್ಟು ಹೊಟ್ಟೋಗ್ಬಿಡ್ಬೇಕು. ಆಗ ಪ್ರವಾಹದಿಂದ, ಗುಡುಗು ಮಿಂಚಿನಿಂದ, ಅಗ್ನಿ ಅವಘಡದಿಂದ, ವಾಹನದಿಂದ ಯಾವುದೇ ಆಗಲಿ ನಮ್ಮ ಜೊತೆ ಬರೋರು ಸೇಫಾಗಿರ್ತಾರೆ, ನಾವು ಸೇಫಾಗಿರ್ತೀವಿ. ನಾನೊಬ್ಬ ಮಂತ್ರ ಹೇಳಿ ಗುಂಪಲ್ಲಿ ಹೋದರೆ ನನ್ನಿಂದ ಎಲ್ರಿಗೂ ಒಳ್ಳೆಯದಾಗತ್ತೆ. ನನಗಿಲ್ಲ ಜಲಕಂಟಕ ದೋಷ, ನನ್ನ ಗುಂಪಲ್ಲಿ ಯಾವನಿಗೊಬ್ಬ ಫ್ರೆಂಡ್ಗಿರ್ತದೆ, ಅವನಿಂದ ಯಾರಿಗಾರು ತೊಂದರೆ ಆಗ್ಬೋದು, ಅವನಿಗೆ ತೊಂದರೆ ಆಗ್ಬೋದು. ಅದರಿಂದ ಮೃತ್ಯು ಸಹವಾಸ ದೋಷದಿಂದನೂ ಬರ್ತದೆ, ಮೃತ್ಯು ಸಹವಾಸ ದೋಷದಿಂದನೂ ಕೂಡ ಬರ್ತದೆ. ಅವರವ್ರ ವೈಬ್ರೇಷನಿಂದ, ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್ ಈ ಆಧಾರದ ಮೇಲೆ ಬರ್ತದೆ. ಆದ್ದರಿಂದ ನಾವು ಎಲ್ಲೇ ಹೊರಗಡೆ ಹೋಗಬೇಕಾಗಲಿ, ಯಾವ ಜೊತೆಯಲ್ಲಿ ಹೋಗೋದಾಗದಾಗ ಯಾರಲ್ಲೋ ದೋಷ ಇರ್ತ ಅವನಿಂದ ನಮಗೆ ಎಫೆಕ್ಟ್ ಆಗ್ತದೆ. ಅದಕ್ಕೆ ಬಿಳಿ ಸಾಸಿವೆಯಲ್ಲಿ ಓಂ ಹ್ರೀಂ ಭಗವತೆ ಸ್ವಾಹ, ಓಂ ಹ್ರೀಂ ಭಗವತಿ ಅಲ್ಲ, ಭಗವತೆ ಅಂದರೆ ಪುಲ್ಲಿಂಗ, ಗಂಡದೇವರು. ಓಂ ಹ್ರೀಂ ಭಗವತೆ ಸ್ವಾಹ, ಓಂ ಹ್ರೀಂ ಭಗವತೆ ಸ್ವಾಹ, ಓಂ ಹ್ರೀಂ ಭಗವತೆ ಸ್ವಾಹ ಅಂತೇಳಿ 21 ಆವರ್ತಿ, 21 ಸಲ ಇಲ್ಲ 48 ಸಲ ಇಳಿ ತೆಗೆದುಬಿಟ್ಟು ಹೋಗುವಾಗ ಚೆಲ್ಬಿಟ್ಟು ಹೊಟ್ಟೋದ್ರೆ ನೀವು ಸೇಫು, ನಿಮ್ಮ ಜೊತೆ ಬರೋರೆಲ್ರಿಗೂ ಸೇಫ್ ಆಗುತ್ತೆ. ಒಬ್ಬನಿಂದ ಇಡೀ ಗುಂಪನ್ನೇ ಬದುಕಿಸ್ಬೋದಂತೆ, ಅಷ್ಟು ವಿಶೇಷ.
ಇದು ರುದ್ರಯಾಮಳ ತಂತ್ರ ಸಾದಲ್ಲಿ ಹೇಳ್ತಾರೆ ಈ ಮಂತ್ರ ತಂತ್ರನ. ಆದ್ದರಿಂದ ಈ ಮಂತ್ರ ಈ ತಂತ್ರನ ಭಾಳಷ್ಟು ಇವೆಲ್ಲ ಉಪಯೋಗಿಸ್ಕೋಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಮನೆಗೊಬ್ಬ ಮಾಂತ್ರಿಕನಿರಬೇಕು. ಮಂತ್ರ ಹೇಳಿ ಹೇಳಿ ಮಂತ್ರ ಸಿದ್ಧಿ ಮಾಡ್ಕೊಂಡಿರ್ಬೇಕು. ಮನೆಗೊಬ್ಬ ತಾಂತ್ರಿಕ. ಇಲ್ಲಿ ಬಿಳಿ ಸಾಸಿವೆ ತಂತ್ರ ಇದು. ಈ ತಂತ್ರ ಏನು? ತಂತ್ರ ಅಂದೇನು? ಟೆಕ್ನಾಲಜಿ. ಈ ನಮ್ಮ ಸೂಕ್ಷ್ಮತೆ ಕಾರಣ ಶರೀರದ ದೋಷ ತೆಗೆದಾಕತ್ತೆ, ಆತ್ಮದಲ್ಲಿರೋದನ್ನು ತೆಗೆಯುತ್ತೆ. ಅದು ತಂತ್ರ. ಯಂತ್ರ ಏನು? ಯಂತ್ರಗಳು ಬರೆಯೋದು, ಸೆಕ್ಯೂರ್ ಮಾಡ್ಕೊಳ್ತೀವಿ ನಾವು. ಫ್ಯಾನ್ ಒಂದು ಯಂತ್ರ, ಕ್ಯಾಮ್ರಾ ಒಂದು ಯಂತ್ರ, ವಾಚು, ಮೊಬೈಲ್ ಇವೆಲ್ಲ ಒಂದು ಯಂತ್ರ, ಡಿವೈಸ್. ಹಾಗೆ ನಮ್ಮನ್ನು ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ದುಷ್ಟಶಕ್ತಿಗಳಿಂದ, ದುಷ್ಟಬಾಧೆಗಳಿಂದ, ಪ್ರಕೃತಿಯಿಂದ ಯಂತ್ರಗಳನ್ನು ಬರೀಬೇಕು. ಅದಕ್ಕೊಬ್ಬ ಯಾಂತ್ರಿಕನಿರಬೇಕು, ಒಬ್ಬ ತಾಂತ್ರಿಕನಿರಬೇಕು, ಮನೆಗೊಬ್ಬ ಮಾಂತ್ರಿಕನಿರಬೇಕು, ಮನೆಗೊಬ್ಬ ಅಗ್ನಿಹೋತ್ರಿ ಇರಬೇಕು, ಮನೆಗೊಬ್ಬ ವೈದ್ಯನಾದಾಗ ನಮ್ಮ ಜೀವನವೇ ದೊಡ್ಡ ವಿಶೇಷ ಸ್ವರ್ಗಲೋಕ ಆಗ್ತದೆ. ಎಲ್ಲಾದರೂ ದುಡ್ಡು ಸೇವ್ ಮಾಡ್ಬೋದಲ್ಲ. ಮಂತ್ರ ಯಂತ್ರ ಕೊಟ್ಟಿದ್ರೆ ಆಸ್ಪತ್ರೆಗೆ ಹೋಗಿ ಹಣ ಸುರಿಯೋದನ್ನು ಕಮ್ಮಿ ಮಾಡ್ಬೋದು, ಅಲ್ಲಿಗೆ ಇನ್ವೆಸ್ಟ್ ಮಾಡೋದು ಕಲಿಬೋದು. ಅವ್ರಿಗೆ ಕೊಡ್ತೀವಿ, ಅದು ನೋಡ್ರಿ ಇದು ನೋಡ್ರಿ ಅಂತೇಳಿ ಅದನ್ನು ಇನ್ವೆಸ್ಟ್ ಮಾಡೋದನ್ನ ನಾವು ಸೇವ್ ಮಾಡ್ಬೋದು. ಹೀಗೆ ಮನೆಗೊಬ್ಬ ಮಾಂತ್ರಿಕ ತಾಂತ್ರಿಕ ಯಾಂತ್ರಿಕ ಇದ್ದಾಲೇ ನಮ್ಮ ದೇಹ ಮನಸ್ಸು ಆತ್ಮ ಸೌಖ್ಯವಾಗಿರ್ತದೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೆಂಟ್ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.